ಮಳೆ ನಿಂತರೂ ಅದರ ಅವಾಂತರಗಳು ನಿಲ್ಲಲ್ಲ. ಒಂದ್ ಕಡೆ ಗುಡ್ಡ ಕುಸಿತಿದ್ರೆ ಮತ್ತೊಂದ್ ಕಡೆ ರಸ್ತೆಗಳೇ ಮಾಯವಾಗ್ತಿವೆ. ಕೆಸರು ಗದ್ದೆಯಂತಿರೋ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಪರದಾಟ ನಡೆಸುತ್ತಿದ್ದಾರೆ. ತಡೆಗೋಡೆಯೇ ಕುಸಿದು ಬಿದ್ದಿದೆ. ಗುಡ್ಡದ ಮಣ್ಣು ದೇಗುಲದ ಆವರಣಕ್ಕೆ ಬಿದ್ದಿದೆ. ರಸ್ತೆ ಕೆಸರುಗದ್ದೆಯಂತಾಗಿ ಮಕ್ಕಳ ಪರದಾಟ. ಹಳ್ಳ ಕೊಳ್ಳಗಳು ಭರ್ತಿಯಾಗಿ ಸವಾರರು ಹೈರಾಣ. ಈ ಅನಾಹುತಗಳಿಗೆಲ್ಲ ಕಾರಣವೇ ರಣಮಳೆಯ ಅಬ್ಬರ. ಮಳೆ ಹೊಡೆತಕ್ಕೆ ಸಾಯಿ ಮಂದಿರದ ತಡೆಗೋಡೆ ಕುಸಿತ. ಬೆಟ್ಟದಿಂದ ದೇಗುಲಕ್ಕೆ ಹರಿತಿದೆ ನೀರು. ಭಕ್ತರಲ್ಲಿ ಆತಂಕ. ಮಳೆ ಅಂತಿತ ಮಳೆಯಲ್ಲ, ರಣಮಳೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆಗೆ ಕಾರವಾರ ತತ್ತರಿಸಿ ಹೋಗಿದೆ. ಧೋಬಿಘಾಟ್ ಬಳಿ ಇರುವ ಸಾಯಿ ಮಂದಿರದ ಬಳಿ ಮಣ್ಣು ಕುಸಿದಿದೆ. ಪರಿಣಾಮ ದೇಗುಲದ ತಡೆಗೋಡೆಯೇ ಕುಸಿದು ಬಿದ್ದಿದೆ. ಭಕ್ತರಲ್ಲಿ ಆತಂಕ ಹೆಚ್ಚಿಸಿದೆ. ತುಂಬಿ ಹರಿದ ತೊಂಡಿಹಾಳ ಹಳ್ಳ, ವಿದ್ಯಾರ್ಥಿಗಳ ಪರದಾಟ. ಇನ್ನು ನಿನ್ನೆ ಸುರಿದಂತ ಮಳೆಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತೊಂಡಿಹಾಳ ಹಳ್ಳ ತುಂಬಿ ಹರಿದಿದೆ. ಪೂರ್ತಿ ಜಲಾವೃತಗೊಂಡಿದ್ದರಿಂದ ವಿದ್ಯಾರ್ಥಿಗಳು ಮತ್ತು ವೃದ್ಧರು ರಸ್ತೆ ದಾಟಲಾಗದೆ ಪರದಾಟ ನಡೆಸಿದ್ರು. ಪ್ರತಿ ಸಾರಿ ಮಳೆಯಾದಾಗ ಇದೇ ಸಮಸ್ಯೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ರು. ಇನ್ನು ಉಡುಪಿ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಬೈಂದೂರು ತಾಲೂಕಿನ ಚಾರ್ಸಾಲು ರಸ್ತೆ ಅಧ್ವಾನಗೊಂಡಿದೆ. ಓಡಾಡಲು ಆಗದೆ ವಿದ್ಯಾರ್ಥಿಗಳು ಆಟೋದಲ್ಲೇ ಶಾಲೆಗೆ ತೆರಳಬೇಕು. ಒಂದ್ ವೇಳೆ ಆಟೋ ಏನಾದ್ರೂ ಹೂತು ಹೋದ್ರೆ ಅವರೇ ತಳ್ಳಬೇಕು. ಕೆಸರಾಗಿರುವಂತ ಯೂನಿಫಾರ್ಮ್ ಧರಿಸಿಯೇ ಶಾಲೆಗೆ ಹೋಗ್ತಿದ್ದು ಇವರ ಗೋಳು ಹೇಳತಿರದ್ದಾಗಿದೆ. ಯಾದಗಿರಿ ಜಿಲ್ಲೆಯಾದ್ಯಂತ ನಿನ್ನೆ ತಡರಾತ್ರಿ ಸುರಿದಂತ ಮಳೆಗೆ ಹಲವು ರಸ್ತೆಗಳು ಜಲಾವೃತಗೊಂಡಿವೆ. ಕೇಂದ್ರ ಬಸ್ ನಿಲ್ದಾಣ ಮಾರ್ಗದ ರಸ್ತೆ, ರೈಲ್ವೆ ನಿಲ್ದಾಣ ರಸ್ತೆ ಮಾರ್ಗ ಸೇರಿ ಹಲವು ರಸ್ತೆಗಳೆಲ್ಲವೂ ಕೂಡ ಜಲಮಯವಾಗಿದ್ವು. ಕಾರು ಎಂಜಿನ್ಗೆ ಮಳೆ ನೀರು ನುಗ್ಗಿದ್ರಿಂದ ನಡು ರಸ್ತೆಯಲ್ಲೇ ಕಾರು ಬಂದ್ ಆಗಿತ್ತು. ಇತ್ತ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ನರಗಟ್ಟಿ ತೋಟದಲ್ಲಿ ಮಳೆಗೆ ರಸ್ತೆ ಹದಗೆಟ್ಟಿದೆ. ಶಾಲಾ ಮಕ್ಕಳು ಪರದಾಡಿದ್ರು. ಕೆಸರು ತುಂಬಿದ ರಸ್ತೆಯಲ್ಲಿ ನಡೆದು ಶಾಲೆಗೆ ಹೋಗಲು ಹರಸಾಹಸ ಪಟ್ರು. ಬ್ಯೂರೋ ರಿಪೋರ್ಟ್, ಟಿವಿ9.